ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ದೇವರು ಇಷ್ಟು ಕೊಟ್ಟವನೇ, ಸಾಧ್ಯವಾದಷ್ಟು ನಾನು ಮಿತಿ ಮೀರಿ ಬಡವರನ್ನ ಗುರುತಿಸಿ ಪ್ರತಿ ಹಳ್ಳಿ ವಿಸಿಟ್ ಮಾಡಿ ನಾನು ಆಶ್ವಾಸನೆ ರಾಜಕೀಯ ಆಶ್ವಾಸನೆ ಕೊಡಕ್ಕೆ ಹೋಗೋದಿಲ್ಲ. ನಾನು ಬೇಕಾಗಿಲ್ಲ. ಪೂಜೆ ಮಾಡುವಾಗ ಏನು ಕೇಳ್ತೀನಿ, ನನಗೆ ಚೆನ್ನಾಗಿ ನೋಡ್ಕೊಳಪ್ಪ, ನನ್ನ ಹೆಣ್ಣು ಮಕ್ಕಳು ಚೆನ್ನಾಗಿ ನೋಡೋಣ, ಒಳ್ಳೇದು ಮಾಡಪ್ಪ, ನನಗೆ ಕೊಡಿ ದುಡ್ಡು ಕೊಡಪ್ಪ ಅಂತ ಎಲ್ಲ ನಾನು ಕೇಳಲ್ಲ. ನಾನು ಸುತ್ತಮುತ್ತ ಇರುವಂಥ ಜನಗಳಿಗೆ, ಬಡವರು ಏನಾದ್ರು ಅವ್ರಿಗೆ ನೀವು ಒಳ್ಳೇದು ಮಾಡಪ್ಪ ಅಂತ ಕೇಳೋಂಥ ಮನುಷ್ಯನ ದುಡ್ಡು ತೆಗೆದು ಬಂಡಿನ ಅವ್ರ ಕೈ ಕೊಟ್ಟು ಕಳಿಸ್ದೆ. ಇವತ್ತು ಕೆಲವರು ಮಾಡ್ಕೊಂಡಿದ್ದಾರೆ, ಹಸಗಳು ಕಟ್ಕೊಂಡವ್ರೆ, ಕೆಲವರು ಅವ್ರವ್ರ ಅನುಕೂಲಕ್ಕೆ ಎಷ್ಟು ಜನ ಅದನ್ನು 15 ಜನಕ್ಕೆ ಕೌಂಟಿಂಗ್ ಇದೆ, 1 ಲಕ್ಷ ಕೊಟ್ಟೆ. ಉದ್ದೇಶ ಏನಿದೆ, ನಾನು ನಾಳೆ ಎಲೆಕ್ಷನ್ ನಿಂತ್ಕೋಬೇಕು, ಓಟ್ ಹಾಕಬೇಕು, ನನ್ನ ಇಂಟೆನ್ಷನ್ ಇಲ್ಲ. ನಾನು ಇವತ್ತು ಆಲ್ರೆಡಿ ಆ ಮನೇಲಿ ಇದೆ. ಜವಾಬ್ದಾರಿ ದುಡ್ಡ ನಾನು ದಾನ ಮಾಡ್ತೀನಿ ಅಂದರೆ ಯಾವ ಕುಟುಂಬದಿಂದ ಸಹಕಾರ ಕೊಡ್ತಾರೆ? ಯಾವ ಕುಟುಂಬದಲ್ಲಿ ಯಾರು ಸಹಕಾರ ಕೊಡೋದಿಲ್ಲ, ನಮ್ಮ ಕುಟುಂಬದಲ್ಲೂ ಸಹಕಾರ ಇಲ್ಲ. ನಾನು ಕೇರ್ ಮಾಡೋದು. ನನಗೆ ಜನ ಬೇಕು, ನನಗೆ ಸಮಾಜ ಬೇಕು, ನನ್ನ ಸುತ್ತಮುತ್ತ ಜನ. ನಿಮ್ಗೆ ಗೊತ್ತಾ, ನಾನು ನಾನು ಒಳ್ಳೇದು ಮಾಡುತ್ತಾ ನಾನು ಇವತ್ತುವರೆಗೂ ದೇವ್ರ ಕೇಳಿಲ್ಲ. ನಾನು ಮುಂದೆ ಕೇಳೋದಿಲ್ಲ. ಬಡವ್ರ ಬಗ್ಗರಿಗೆ, ನಮ್ಮ ಸುತ್ತಮುತ್ತ ಬಡವ್ರ ಬಗ್ಗರಿಗೆ ಒಳ್ಳೇದು ಮಾಡಪ್ಪ ಅಂತ ನಾನು ಕೇಳೋಂಥ ಮನುಷ್ಯ. ಪೂಜೆ ಮಾಡುವಾಗ ಏನು ಕೇಳ್ತೀನಿ, ನನಗೆ ಚೆನ್ನಾಗಿ ನೋಡ್ಕೊಳಪ್ಪ, ನನ್ನ ಹೆಣ್ಣು ಮಕ್ಕಳು ಚೆನ್ನಾಗಿ ನೋಡೋಣ, ಒಳ್ಳೇದು ಮಾಡಪ್ಪ, ನನಗೆ ಕೊಡಿ ದುಡ್ಡು ಕೊಡಪ್ಪ ಅಂತ ಎಲ್ಲ ನಾನು ಕೇಳಲ್ಲ. ನಾನು ಸುತ್ತಮುತ್ತ ಇರುವಂಥ ಜನಗಳಿಗೆ, ಬಡವರು ಏನಾದ್ರು ಅವ್ರಿಗೆ ನೀವು ಒಳ್ಳೇದು ಮಾಡಪ್ಪ ಅಂತ ಕೇಳೋಂಥ ಮನುಷ್ಯನ. ಬಂದ್ಬಿಟ್ಟು ಸಾಯಂಕಾಲ ನೀಟಾಗಿ ಹಂಗೆ ಮುಚ್ಚಿಬಿಡ್ಬಿಡು, ಹಂಗೆ ಒಂದು ಮಣ್ಣ ಬಟ್ಟೆಗಳು ಹಾಕ್ಕೊಂಡು ನಾನು ವಿದ್ಯಾಭ್ಯಾಸ ಮಾಡಿದೆ. ಪುಸ್ತಕ ಮುಂದಿನ ತರಗತಿ ಅವ್ರು ಓದೋ ಪಾಸ್ ಹಾಕೊಂಡು ಓದ್ತಾಯಿತ್ತು ಅಂದರೆ ಅವ್ರ ಹತ್ರ ಬುಕ್ಸ್ ಕೊಡಪ್ಪ ಅಂತ ಇಸ್ಕೊಂಡು ಆ ಬುಕ್ಸ್ಗಳು, ಹಳೆ ಬುಕ್ಸ್ಗಳು ಓದಿರೋ ಅಷ್ಟು ಫೀಸ್ ಬಂದು 5ನೇ ಕ್ಲಾಸ್ ಸುಮ್ಮನೆ ಹಳ್ಳಿಯಿಂದ 5ನೇ ಕ್ಲಾಸ್ ಬರಬೇಕು ಅಂದರೆ 5-6 ಕಿಲೋಮೀಟರ್ ಆಗುತ್ತೆ. ಅದನ್ನು ನಡ್ಕೊಂಬತ್ತಿದ್ವಿ. ₹2 ಗೌರ್ಮೆಂಟ್ ಸ್ಕೂಲು ಫೀಸ್ ₹2 ಕಟ್ಟೋಕ್ಕಾಗಿಲ್ಲ. ನಮ್ಮ ಅಪ್ಪಕ್ಕೆ ಕಳಿಸ್ಬಿಟ್ರು, ಸ್ಕೂಲ್ದಾಗ ಕಳಿಸ್ಬಿಟ್ಟು 6 ತಿಂಗಳಿಗೆ ₹2 ಕಟ್ಟಬೇಕು. ಗೌರ್ಮೆಂಟ್ ಸ್ಕೂಲಿಗೆ ₹2 ಕಲೆಕ್ಟ್ ಮಾಡ್ಕೊಡಿ. 74-73 ಇಷ್ಟು ಓದಿ ಕಲೆಕ್ಟ್ ಮಾಡ್ಕೊಡಿ. ₹2 ಕಟ್ಟೋಕ್ಕಾಗಿಲ್ಲ, ಕಳಿಸ್ಬಿಟ್ರು. ಮನೆಗೆ ಬಂದಿದ್ರೆ ನಮ್ಮಪ್ಪ ಚಂದ್ರಕೈ ಹುಳ ಇಟ್ಬಿಟ್ಟು ಕೈಕೊಂಡು ಕೂತಿದ್ದ. ನಮ್ಮಪ್ಪ ಸ್ನೇಹಿತ ಆಚಾರ ಅವ್ರ ಪಕ್ಕ ಕೂತಿದ್ದ. ನಾನು ಸ್ಕೂಲ್ 2 ಗಂಟೆಗೆ ವಾಪಸ್ ಬಂದ್ಬಿಟ್ಟಲ್ಲ. ಯಾಕೋ ಅಂದರೆ ಫೀಸ್ ಕಟ್ಟಿಲ್ಲ, ಕಳಿಸ್ಬಿಟ್ರಪ್ಪ ಅಂತ. ಅಪ್ಪ ಏನು ಮಾತಾಡಿದೆ, ಪಕ್ಕದಲ್ಲಿರೋ ನಮ್ಮಪ್ಪನ ಫ್ರೆಂಡು ಆಚಾರ ಇದ್ದಾನು, ಅವನು ತೆಗೆದುಕೊಟ್ಟೆ ₹2. ಅದನ್ನ ಇಟ್ಕೊಂಡಿದ್ದು ಮಾಡಿ ಬೆಳಿಗ್ಗೆ ಬಂದು ಫೀಸ್ ಕಟ್ಬಿಟ್ಟು ನಾವು ಹುಟ್ಟಿದ ರಾಮನಗರ ಜಿಲ್ಲೆ. ನಮ್ಮ ತಂದೆ ಹೆಸರು ಮಾಯಪ್ಪ ಅಂತ, ನಮ್ಮ ತಾಯಿ ಹೆಸರು ಮಾಯಮ್ಮ ಅಂತ. ನಾವು ಅಣ್ಣ ತಮ್ಮದಿರು 3 ಜನ, ಅಕ್ಕ ತಂಗಿರು, ಒಂದು ಅಕ್ಕ ಒಂದು ತಂಗಿ. ಅದರೊಳಗೆ ಒಂದು ದೊಡ್ಡ ಅಣ್ಣನ ಫ್ಯಾಮಿಲಿ ಕೋವಿಡ್ ಸಮಯದಲ್ಲಿ ಸೋತಬಿಟ್ಟಿದೆ. ಈಗಿರೋದು ನಾವು ಅಣ್ಣ ಒಬ್ಬ ತಮ್ಮನ ಹಾಕಿದ್ರೆ ನಾನೇ ಕೊನೆಯವನು. ನಮ್ಮ ತಂಗಿ ಒಬ್ಬರಿದ್ದಾರೆ, ನಮ್ಮ ಅಕ್ಕ. ಶಿಕ್ಷಣ ನಾನು ರಾಮನಗರ ಜೂನಿಯರ್ ಕಾಲೇಜಲ್ಲಿ ಓದಿ ಹೆಸರು ಬಡ್ರು ಸಮಾಜ ಇನ್ನು ಊಟಕ್ಕಿಲ್ಲ. ಇದು ಅಲ್ಲೇ ಬಂದಿದ್ದು ಬೆಂಗಳೂರಲ್ಲಿ, ಬೆಂಗಳೂರು ಬಂದು ಬೆಳೆದಿದೆ. ಅಲ್ಲಿಂದ ಈ ಯಾವ್ದು ಸಂಘಟನೆ ಕಟ್ಕೊಂಡು ಈ ಕಡೆ ಬಂದು ಇಲ್ಲಿ ಬಂತು. ಮೊನ್ನೆ ಅರಿವು ಭಾರತ ಅಂತ ಕಾರ್ಯಕ್ರಮ ಮಾಡಿದೆ ನಾನು. ಗೊತ್ತಿರ್ಬೇಕು, ಬಂದಿದ್ದಲ್ಲ ಅರಿವು ಭಾರತ ಅಂತ. ಅಂದರೆ ಸಮಾನತೆಗಾಗಿ ಸಾವೋ ಜನ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ. ಅದು ಅಂದರೆ ಹಿಂದುಳಿದ ಜನಗಳು, ಅಂದರೆ ಅವರ ಹರಿಜನಗಳನ್ನ ಮನೆಗೆ ಬಿಟ್ಟು ನಾನೇ ಕರ್ಕೊಳ್ಳೋ ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮ ಹೈಲೈಟ್ ಆಯಿತು. ಆವತ್ತು ಸಾಮಾನ್ಯವಾಗಿ ತಹಸೀಲ್ದಾರ್ ಮೇಡಮ್ ಬರಬೇಕಾಯ್ತು, ಇನ್ಚಾರ್ಜ್ ಇತ್ತು. ಅವತ್ತು ಟ್ರಾನ್ಸ್ಫರ್ ಆಗಿತ್ತು, ಅವ್ರು ಬರೋಕ್ಕಾಗಿಲ್ಲ. ಡಿವೈಸ್ ಬರಬೇಕಾಯ್ತು, ಅವ್ರಿಗೆ ಬರೋಕ್ಕಾಗಿಲ್ಲ. ಇರೋದ್ರೊಳಗೆ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ ಮಾಡಿದಾಗಿಂದ ಜನ ನನ್ನ ಕಡೆ ಗಮನ ಹರಿಸಿದ್ರು. ಹಾಗೆ ಮಾತಾಡ್ಕೋತಾರೆ ಇಂಥ ಸುಮಾರು 150-200 ಕಾರ್ಯಕ್ರಮ ನಾನು ಜನಗಳಿಗೆ ಸಹಕಾರ ಮಾಡಿರೋದಿರ್ಬೋದು, ಹೋರಾಟ ಮಾಡಿರೋದಿರ್ಬೋದು. ಈ ಉದಾಹರಣೆ ಹೇಳಬೇಕು ಅಂದರೆ, ನೆಲ್ಲೂರು ಹತ್ರ ಮುದ್ನಾಕ್ನಳ್ಳಿ ಅಂತ ಅದು ಗೊತ್ತಾ? ಬಂದಿದ್ರೆ ನೀವೆಲ್ಲ ಬಂದಿರೋ ಅಂತ ಕಾಣಿಸ್ತಿದೆ. ಆ ಊರೇನೆ ಯಾರೋ ಹೆಚ್ಚಿಗೆ ಬರೆದ್ರು, ಅದೆಲ್ಲ ಕೆರೆ ಭೂಮಿಯಲ್ಲಿ ಮನೆ ಕಟ್ಟಾವ್ರೆ ಅಂತ ಹೇಳ್ಬಿಟ್ಟು ಮುದ್ನಾಕ್ನಳ್ಳಿ ಕಟ್ಟಿಸಿ ಅದನ್ನು ವಿಕೆಟ್ ಮಾಡೋಕ್ಕೆ ತಹಸೀಲ್ದಾರ್ JCB ಎಲ್ಲ ಬಂದ್ಬಿಟ್ಟಿತ್ತು. ಅವತ್ತು ನಾನು ಒಬ್ಬನೇ ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದ್ರು, ಕೃಷ್ಣಮೂರ್ತಿಯವರೇ, ನಾನು ದೂರ ಇದ್ದೀನಿ, ಫಸ್ಟ್ ನೀವು ಅಲ್ಲಿ ಹೋಗಿ ತಡೀರಿ ಅಂತ. ಸತ್ಯ ಹೋರಾಟಕ್ಕೆ 2 ಜನ ಆಗಬೇಕು, ನಾನು ಒಬ್ಬನೇ ಹೋದೆ. ಆ ಊರಿನ
ತುಂಬ ಸಾಕಾಗ್ಬಿಟ್ಟು ರೋಡೆಲ್ಲ ಮಲಗಿಸ್ದೆ. ಮಾಡಿ ಅದನ್ನು ಗಮನಿಸಿ ಬರ್ತಾರೆ ಬಾಟ್ರಿ ಹತ್ರ ಹೇಳಿದೆ, ಗಮನಿಸಿ ಮಾಡೋಕ್ಕಾಗಿಲ್ಲ. ಅವರು ಹೊರಟು ಹೋದ್ರು. ನಂತರ ಅದಾದಮೇಲೆ 15 ದಿವಸಕ್ಕೆ ನಾವು ಪಾದಯಾತ್ರೆ ಮಾಡ್ಬೇಕು ಅಲ್ಲಿ ಗಂಟ ಅಂತ ಪ್ಲಾನ್ ಮಾಡ್ತಾರೆ. ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ತಹಸೀಲ್ದಾರು ಸುಜಾತ ಅಂತ ಮೇಡಮ್ ಮಾಡಿದ್ರು. ಆ ಸಮಯದಲ್ಲಿ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ದೊಡ್ಡ ಹೋರಾಟ ಮಾಡಿ ಇವತ್ತು ಆ ಊರನ್ನ ಬಿಡಿಸಿದ್ದೀವಿ. ಇವತ್ತು ಆ ಊರ ತಂಟಿಗೆ ಯಾರು ಹೋಗಕ್ಕೆ ಬರ್ತಾರೆ, ಯಾರು ಸರ್ಕಾರದವರಾಗಲಿ ಯಾವ ಅಧಿಕಾರಿಗಳಾಗಲಿ ಅಲ್ಲಿಗೆ ಬರೋಕ್ಕೆ ಕಾಲಿಡೋಕ್ಕೆ ಆಗ್ತದೆ. ನಮ್ಮ ರೈತ ಸಂಘಕ್ಕೆ ನಾನು ಎಂಟ್ರಿ ಕೊಟ್ಟ ಮೇಲೆ ಮಾಡಿದಂಥ ಕೆಲಸಗಳವು ಅವೆಲ್ಲ 120 ಫೋಟೋಸ್ ಇದೆ ನನ್ನ ಹತ್ರ. 120 ಕಾರ್ಯಕ್ರಮ ಮಾಡಿರೋದು, 120 ಪ್ರೋಗ್ರಾಮ್ ಮಾಡಿರೋದು. ಕೇಳಿದ್ರು ಬಂದು 12 ಜನ ಅಪ್ಲಿಕೇಶನ್ ಹಾಕಿದ್ದಿತ್ತು, ಅಲ್ಲ ಕಳಿಸಿದ್ದಿದ್ದೆಲ್ಲ ತೊಗೊಂಡೋಗಿದ್ದಿಲ್ಲ. ಅದ್ರಲ್ಲಿ 2 ಸೆಲೆಕ್ಟ್ ಆಗಿದ್ರು. ನನಗೊಬ್ಬರಿಗೆ ನನಗೆ ಗೊತ್ತಿಲ್ಲ, ಬೇತ್ಮಂಗಲಲ್ಲಿ ಯಾರೋ ಬುಜ್ಜಿ ಡಾಕ್ಟರ್ ಅಂತೆ ನನಗೆ ಗೊತ್ತಿಲ್ಲ. ಅವರೊಬ್ರಿಗೆ ನಮ್ಮೊಬ್ರಿಗೆ ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಮಾಡಿ ಮೊನ್ನೆ ಬಂದು ID ಕಾರ್ಡ್ ಕೊಟ್ಬಿಟ್ಟು ಗುರುಗಳು ಅಂತ ಅಂದರೆ ಇವಾಗ ನಮ್ಮ ಸಂಘಟನೆಗೆ ಒಂದು ಅಧ್ಯಕ್ಷರು ಅಂತ ಬರ್ತಾರೆ. ಅಪ್ಪಡಿ ಶಿವಪ್ಪ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಅಂತ ಕಾಣಿಸ್ತದೆ. ಅವ್ರು ನಮಗೆ ಸದ್ಯಕ್ಕೆ ನಮ್ಗೆ ಗುರುಗಳು. ಒಂದು ಇಂಥವೆಲ್ಲ ಯಾರು ಬೆಂತಟ್ಟಿ ಮಾಡಿಸುವಂಥ ಕೆಲಸಗಳೆಲ್ಲ ಇರಲ್ಲ. ಸ್ವಚ್ಛಿಂದ ಮಾಡಿ ಅಲ್ವರ, ಸ್ವಚ್ಛಿಂದ ಮಾಡಿದ್ರೇ ಅದಕ್ಕೆ ಅರ್ಥ. ಅದು ನನ್ನ ಗಮನಕ್ಕೆ ಬಂದಿದ್ದೆ, ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿದೆ, ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಕೇಳ್ತಾ ಇರೋದು ಸತ್ಯನೇ. ಅದಕ್ಕೆ ನಿನ್ನೆ ನಾಳೆ ಸೋಮವಾರಕ್ಕೆ 8 ದಿವಸ, ಮೊನ್ನೆ ಸೋಮವಾರ 8 ದಿವಸದಲ್ಲಿ ಆಲ್ರೆಡಿ ತಹಸೀಲ್ದಾರ್ಗೆ ನಾಗವೇಣಿ ಮೇಡಮ್ ಹೇಳಿರೋದು. ತಹಸೀಲ್ದಾರ್ಗೆ ನಮ್ಮ ಕೆರೆ ತಾಲೂಕಲ್ಲಿ ರೈತರ ಸಮಸ್ಯೆಗಳು ಜಾಸ್ತಿ ಇದೆ, ಅದರೊಳಗೂ ಈ ಗೋಮಾಳ ಈ ನಂಬರ್ ಈ ರೋಡ್ ಪಕ್ಕ ಇತ್ತು. ಹಿಂದಿನ ವರ್ಷದ ನಂಬರ್ ಹೇಳಿದ್ವಿ ಹೋಗೋಕ್ಕೆ, ಧೈರ್ಯಗಳು ಬಿಡ್ತಾರೆ, ಹೊಡೆದಾಡ್ತಾವ್ರೆ, ಕಚ್ಚಾಡ್ತಾವ್ರೆ, ದೇವರು ಹೋಗ್ತಾರೆ, ತುಂಬ ಸಮಸ್ಯೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದುರಸ್ತಿ ಮಾಡುವಂಥ ಸಮಯ ಯಾವಾಗ ಗೋಮಳ ಇರ್ಬೋದು, ಪಿ ನಂಬರ್ ಅದನ್ನು ದುರಸ್ತಿ ಮಾಡುವಂಥ ಸಮಯದಲ್ಲಿ ನೀವು ಅದು ಹಿಂದಿನ ಜಮೀನುಗಳಿಗೆ ರಸ್ತೆ ಬಿಟ್ಟು ಮಾಡಬೇಕು ಅಂತಕ್ಕಂಥ ಅರ್ಜಿ ಕೂಡ ನಾವು ಕೊಟ್ಟಿದ್ದೀನಿ. ಅದು ನಮ್ಗೆ ಗೊತ್ತಿದೆ. ಎಷ್ಟು ಸಾಧ್ಯ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ನಮ್ಮ ರೈತರು ಮತ್ತು ನಮ್ಮ ಈ ಸಂಸ್ಥೆಯವರು ಇವೇನು ಎಮ್ಮೆಗಳ ಸಂಸ್ಥೆಯವರು ಎಲ್ಲ ಸೇರಿಕೊಂಡು ಆ ಸಮಸ್ಯೆಗಳ ಬಗೆಹರಿಸಕ್ಕೆ ಸಾಧ್ಯವಾದಷ್ಟು ನಾವು ಪ್ರಯತ್ನ ಪಡ್ತೀವಿ. ಬೆಂಗಳೂರಲ್ಲಿ ಹಿಂಗೆ ಸಂಘಟನೆಗಳು ಅಲ್ಲಿ ಜನಾಂದೋಲನ ಸಂಘಟನೆ ಅಂತ ಮಾಡಿಕೊಂಡ್ರೆ ಸಂಘಟನೆಯಲ್ಲಿ ದಿನ ಬೆಳಿಗ್ಗೆ ಬರೀ ಸುಮ್ಮನೆ ಓಡಾಡೋದು, ತಿರುಗಾಡೋದು, ದುಡ್ಡು ಖರ್ಚು ಮಾಡೋದು, ಹಿಂಗೆ ನಡೀತಾ ಇತ್ತು. ಆ ಸಂಘಟನೆಯಲ್ಲಿ ಒಬ್ಬರು ಎತ್ತಿತ್ತು. ಮುಂದೆ ಹಿಂಗೆ ಸೋರ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಒಬ್ಬರು ಹೇಳಿದ್ರು. ಸಂಘಟನೆ ಮೇಲೆ ಒಬ್ಬ ಹಿಂದೂ ಇರ್ತಾನೆ, ಒಬ್ಬ ಮುಸ್ಲಿಂ ಇರ್ತಾನೆ, ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಹೇಳಿದ್ರು. ಒಬ್ಬರು ಹೇಳಿದ್ರು ಹಳೆ ಗಾಡಿಗಳು ತಂದುಬಿಟ್ಟು ರಿಪೇರಿ ಮಾಡಿ ಸೇಲ್ ಮಾಡೋಣ ಅಂತ ಒಬ್ಬರು ಹೇಳಿದ್ರು. ಇನ್ನೊಬ್ರು ಹೇಳಿದ್ರು ಟಿಟಿಗಳು ಬಿಟ್ಬಿಟ್ಟು ಟಿಟಿಗಳ ರೋಡಲ್ಲಿ ಬಿಟ್ಬಿಟ್ಟು ಸಂಪಾದನೆ ಮಾಡೋಣ ಅಂತ ಅಂತಿತ್ತು. ಯಾರ್ಯಾರು ಏನೆಲ್ಲ ಹೇಳಿದ್ರು ನಾನು ಡಿಸಿಷನ್ ತಗೋಬೇಕಾದ್ರೆ ನಾನಲ್ವಾ, ನಾನು ಮಾಡ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ಏನು ಮಾಡಿದೆ ಅಂದರೆ ನನಗೆ ಮನಸ್ಸು ಗೊತ್ತು, ಎಲ್ಲ 1-2 ಎಕರೆ ಜಮೀನು ತಗೊಳ್ಳೋಣ, 1-2 ಹಸನ ಕಟ್ಕೊಳ್ಳೋಣ, ಅದರಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ಬೆಂಗಳೂರು ಬಿಟ್ಟು ಈಚೆ ಬಂದರೆ ಎಲ್ಲೆಲ್ಲೋ ಓಡಿಕೊಂಡು ಎಲ್ಲೆಲ್ಲೋ ಋಣ ಬಂದ, ಎಲ್ಲೆಲ್ಲೋ ಅಲ್ಲಿ ಎಚ್ ಕ್ರಾಸ್ ಕಂಟನೂ ಹೋದು, ಆ ಕಡೆ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಯಾರೋ ಆಟೋ ಮಂಜು ಅಂತ ಯಾರೋ ಕೋಲಾರದರು, ಅವ್ರು ನಮ್ಮ ಹುಡುಗರು ಯಾರಿಗೋ ಪರಿಚಯ ಇದ್ದಂಗೆ ಅವ್ರು ಕಾರದಲ್ಲಿ ಹಿಂಗೆ ಈತ ಕಡೆ ಬನ್ನಿ ಅಂತ ಇಲ್ಲಿಗೆ ಬಂದು ಅಂಗಾಡಿಂಗಲ್ಲಿಗೆ ಬಂದು ಇಲ್ಲಿಗೆ ಬಂದರೆ ಈ ಜಮೀನು ಸಿಕ್ತು. ಸರಿ ಅಂದ್ಬಿಟ್ಟು ಇದಕ್ಕೆ ಕೊಟ್ವಿ, ಅಮೌಂಟ್ ಎಲ್ಲ ಕೊಟ್ವಿ. ಆಮೇಲೆ ಆ ಸಂಘಟನೆ ಹೆಂಗೆ ಗೊತ್ತಂದರೆ ಅಲ್ಲಿ ಅಕ್ಕಪಕ್ಕ ದೂರವರು ನನ್ನನ್ನು ಮಾತಾಡ್ಸಕ್ಕೆ ಬಂದರೆ ಆ ಜಮೀನು ಕೊಟ್ಟಿರೋನು ಅವ್ರನ್ನ ಅವ್ರ ಹೆಸರಿಗೆ ಯಾಕೆ ಗೊತ್ತೀಯಾ, ಅವನು ಹಿಂದೆ ಒಬ್ಬರಿಗೆ ದುಬೈ ಹಿಂಗ್ಸ್ರಿಗೆ ಒಬ್ಬರಿಗೆ ಕೊಟ್ಟಿದ್ದು, ಅವ್ರಿಗೆ ಸಖತ್ತು ಹಿಂಸೆ ಮಾಡಿಸಿ ಬೆಳೆ ಬಿಟ್ಟಿಲ್ಲ, ಅವ್ರೇನು ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಅದು ನನಗೆ ಗೊತ್ತಾಯಿತು. ಆಮೇಲೆ ನನಗೆ ಯಾರು ಮಾತಾಡಿಬಿಟ್ಟು ಯಾರೋ ಮಾತಾಡ್ಬಿಟ್ರೆ ತಯಾರು ಪರಿಚಯ ಮಾಡಿಬಿಟ್ರಿ ಅಂತ ಹೇಳೋ ಮಟ್ಟಿಗೆಲ್ಲ ಹೇಳ್ತಾ ಬಂದ. ನಾನು ಹಂಗೆ ಇದ್ದಂಗೆ ನಂದು 25-30 ಸಾವಿರ ಕೋಳಿ ಮೇಯಿಸುವಂಥ ಸಡ್ಡಿದೆ, ದೊಡ್ಡದು ಪಾಯಿಂಟ್ ಅಲ್ಲ. ಸರಿ, ನಾನು ಒಂದು ಸಂಘಟನೆ ಮಾಡಬೇಕು, ಇದು ಕಂಪ್ನಿ ಕಡೆಯಿಂದ ರೈತರಿಗೆ ಅಂದರೆ ಕೋಳಿ ಸಂಘಟನೆ ಕೋಳಿ ಮಾಲೀಕರಿಗೆ ತುಂಬ ಶೆಡ್ ಮಾಲೀಕರಿಗೆ ತುಂಬ ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ ನನ್ನ ತನ್ನಷ್ಟೊಳಗಡೆ. ಆಮೇಲೆ ಪಕ್ಕದಲ್ಲಿ ಎಲ್ಲ ನೋಡಿದಾರೆ, ಕೇಳಿದಾರೆ, ಅಯ್ಯೋ ಇಲ್ಲ ಸಂಘಟನೆ ಇದೆ ಆಲ್ರೆಡಿ ಅಂತ ಹೇಳಿದ್ರು. ಅಂತ ಹೇಳಿದ್ಮೇಲೆ ಒಂದು ಸತಿ ಬೆಂಗಳೂರಲ್ಲಿ
ಪಶುಭವನದಲ್ಲಿ ಒಂದು ಮೀಟಿಂಗ್ ಕರೆದ್ರು ಸ್ಟ್ರೈಕ್ ಮಾಡೋಕ್ಕೆ ಇದೇ ವಿಷಯದಲ್ಲಿ. ಅಲ್ಲಿ ಹೋದಾಗ ಎಲ್ಲ ಪರಿಚಯ ಆದರು. ಆಮೇಲೆ ಅಲ್ಲಿಂದ ಮೀಟಿಂಗ್ ಮುಗಿಸ್ಕೊಂಡು ಒಂದು 15 ಸಿಕ್ ಫೋನ್ ಬಂತು, ನಿಮ್ಮ ಶೆಡ್ಡಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀವಿ, ಅರೇಂಜ್ ಮಾಡ್ಕೊಳ್ಳಿ ಅಂತ. ನನಗೆ ಗೊತ್ತಿಲ್ಲ, ನನಗೆ ಪೋಸ್ಟಿಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಏನೋ ಅಂತ ಹೇಳ್ಬಿಟ್ಟು ನಾನು ಮಾಮೂಲಿ ಚೇರ್ ಟೇಬಲ್ ಎಲ್ಲ ಆನ್ ಮಾಡಿದ್ದು, ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದೆ. ಒಂದು ಮೀಟಿಂಗ್ ಎಲ್ಲ ಆಯಿತು. ಆವಾಗ ಇನ್ನೊಂದು ಕಮಿಟಿ ರಚನೆ ಮಾಡಿದ್ರು. ನನಗೆ ಅಲ್ಲಿ ಆವಾಗ ಕೇರ್ ತಾಲೂಕು ಅಧ್ಯಕ್ಷ ಪೋಸ್ಟಿಂಗ್ ಕೊಟ್ಟರು. ಆವಾಗ ಕೊಟ್ಟಮೇಲೆ ಹಂಗೆ ನಡೀತಾ ಇದ್ದು. ಅದು ಅವಶ್ಯಕ ನಾನು ಓಡಾಡ್ಕೊಂಡಿರ್ಬೇಕಾದ್ರೆ ರೈತ ಸಂಘದವರು ನನ್ನನ್ನು ಗುರುತಿಸಿದ್ರು. ಆಮೇಲೆ ರೈತ ಸಂಘದವರು ಗುರುತಿಸಿ ನನ್ನನ್ನು ಅಲ್ಲಿ ಒಂದು ಮೀಟಿಂಗ್ ನಡೀತಾಯಿತ್ತು. ಇಲ್ಲ ಪರವಾಗಿ ಅಂತ ನನಗೆ ಆ ಕಡೆ ಆಯಿತು. ಇಲ್ಲಿ ಜಿಲ್ಲಾ ಸಮಾವೇಶ ನಡೀತಾಯಿತ್ತು, ರೈತ ಸಂಘದ ಜಿಲ್ಲಾ ಸಮಾವೇಶ ನಡೀತಾಯಿತ್ತು. ಅಲ್ಲಿಗೆ ತಗೊಂಡವರು, ಅಲ್ಲಿ ಕರ್ಕೊಂಡ್ರು. ಅಲ್ಲಿ ನನಗೆ ಪೋಸ್ಟಿಂಗ್ ಮಾಡಿದ್ರು. ಅಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಪೋಸ್ಟಿಂಗ್ ಮಾಡಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ನಾವೇನು ಅಗ್ರಬರ ಶ್ರೀಮಂತರಿನಲ್ಲ, ಏನೋ ಇರೋದ್ರೊಳಗೆ. ಇವತ್ತು 100 ರೂಪಾಯಿ ಇದೆ, ಅದು 100 ರೂಪಾಯಿಯಿಂದ ಏನಾದ್ರು ಕಾಯಿಬಳಿ ಮಾಡಿ 100 ರೂಪಾಯಿಂದ ಇನ್ನೊಂದು 100 ರೂಪಾಯಿ ಸೇರ್ಸೋಣ ಅಂತ ಮೈಂಡ್ ಬೆಳೆಯುವಂಥ ಜನನೇ ಜಾಸ್ತಿ. ನನಗೆ ಆ ಮೈಂಡ್ 100 ರೂಪಾಯಿ ಇದ್ದರೆ ನನಗೆ ಬೇಕಲ್ಲ, ನನಗೆ ಒಂದು 50 ಬಿಟ್ಕೊಂಡು ಇನ್ನು 50 ರೂಪಾಯಿ ದಾನ ಮಾಡುವಂಥ ನನ್ನನ್ನು ಒಂದು ಕ್ಯಾರೆಕ್ಟರ್ ನಾನು ಅದನ್ನು ನಡೆಸ್ಕೊಂಡಿರೋದಾಗಿದೆ. ಅದಕ್ಕೆ ಉದಾಹರಣೆಗಾಗಿ ಈಗ ಆಲ್ರೆಡಿ ನಿಮಗೆ ಟಿವಿಗಳ ತೋರಿಸಿದ್ದೀನಿ, ಫೋಟೋಸ್ ಎಲ್ಲ ತೋರಿಸಿದ್ದೀನಿ. ಇದು ಇಲ್ಲಿ ಚೆಲ್ಲಿದೆ ರಂಗು ಬರ್ತಾಯಿದ್ದೆ. ನಾನು ಹಿಂಗಾಗಿತ್ತು, ಅದೇನೋ ತೋರಿಸ್ಕೊಬರೋಣ ಅಂತ ಯಾರೋ ಅಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾ ಇದ್ರು. ಅಲ್ಲಿ ಹೋಗ್ತೇವೆ ಕಾರ್ಯ ಬರ್ತಾಯಿದ್ದೆ. ಕಾರ್ಯ ಬರ್ತಾಯಿದ್ದರೆ ಇವರು ಯಾವ್ದವ್ರು ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ನಮ್ಮಲ್ಲಿ 40 ಡಿಗ್ರಿ ಟೆಂಪ್ರೇಚರ್ ಹೋಗಿ ಎಲ್ಲ ಕಡೆ ಮೆಸೇಜ್ ಬರ್ತಾಯಿತ್ತು ಫೋನ್ಗೆ, ಏನು ತಾಪಮಾನ ಜಾಸ್ತಿ ಇದೆ, ಯಾರು ಹೊರಗಡೆ ಬರಬೇಡಿ, ಬಿಳಿಪಟ್ಟ ಹಾಕೊಂಡು ಬರ್ತೀವಿ, ಮಕ್ಕಳನ್ನ ಈಚೆ ಬಿಡ್ಬೇಡಿ, ವಯಸ್ಸಾದ ಈಚೆ ಬಿಡಬೇಡಿ ಅಂತ ಮೆಸೇಜ್ಗಳೆಲ್ಲ ಬರ್ತಾಯಿತ್ತು. ಅದನ್ನು ನಾನು ನೋಡಿಕೊಂಡು ಬರ್ತಾ ಇರ್ಬೇಕಾದ್ರೆ ತಿರುಗಿ ನೋಡಿದ್ರೆ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದೆ ಈ ಹೆಣ್ಮಕ್ಳುಗಳೆಲ್ಲ. ನನಗೆ ಭಯಂಕರ ಬೇಜಾರಾಗುತ್ತೆ. ಸುಮ್ಮನೆ ಕೈ ಇಟ್ಟರೆ ಒಬ್ಬಳೆ ಬರುವಂಥ ಟೆಂಪ್ರೇಚರ್ ಇದೆ, ಹೋಗಿ ಕೆಲಸ ಮಾಡ್ತಾರೋ, ಏನು ತಮಾಷೆನ ಇರೋ, ಇದೆಲ್ಲ ಸರಿ ಇಲ್ಲ ಅಂದ್ಬಿಟ್ಟು ಅಲ್ಲೇ ಗಾಡಿ ನಿಲ್ಸ್ಬಿಟ್ಟು ಕಾರ್ ಕರೆಸ್ತೆ ಅವ್ರನ್ನ. ಯಾಕ್ರಮ್ಮ ಹಿಂಗೆ ಬಿಸಿಲಲ್ಲಿ 400 ರೂಪಾಯಿಗೆ ಕೆಲಸ ಮಾಡ್ತೀರಾ, ಜೀವನ ಏನಾಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳ್ಕೊಂಡು ಬಡವರು ಹಂಗೆ ಹಿಂಗೆ ಆಯಿತು, ಬಡವರಾದ್ರು ಬಿಟ್ಟಾಕ್ಬಿಡಿ, ಚಿಂತೆ ಇಲ್ಲ, ನಾಳಿಂದ ಕೆಲಸಗಳು ಮಾಡಿಬಿಡ್ರಿ, ನಿಮ್ಗೊಂದು ದುಡ್ಡು ಕೊಡ್ತೀನಿ, ಏನೋ ಹಸ ಕಟ್ಕೊಳ್ಳೋದು, ಚಿಕ್ಕದಾದ್ರು ಬಿಸ್ನೆಸ್ ಮಾಡ್ಕೊಳ್ಳೋದು, ಏನೋ ನೀವು ಕೆಲಸ ಮಾಡಿ ಬಿಸಿಲಿಗೆ ಒಣಗಬೇಡ್ರಿ ಅನ್ನೋಂಥ ಪ್ಲ್ಯಾನ್ ಮಾಡಿ ಅವ್ರಿಗೆ ಹೇಳಿ ಒಪ್ಪಿಸಿ ಒಂದು ದಿನ ಬ್ಯಾಂಕಲ್ಲಿ ಕಟ್ಕೊಂಡು ನಾನೇ ಬ್ಯಾಂಕಲ್ಲಿ ದುಡ್ಡು ತೆಗೆದು ಬಂಡಿ ಮಾಡಿಂದ ಅವ್ರ ಕೈ ಕೊಟ್ಟು ಕಳಿಸ್ದೆ. ಇವತ್ತು ಕೆಲವರು ಮಾಡ್ಕೊಂಡಿದ್ದಾರೆ, ಹಸಗಳು ಕಟ್ಕೊಂಡವ್ರೆ, ಕಟ್ಕೊಂಡವ್ರೆ, ಕೆಲವರು ಅವ್ರವ್ರ ಅನುಕೂಲಕ್ಕೆ ಎಷ್ಟು ಜನ ಅದನ್ನು 15 ಜನಕ್ಕೆ ಕೌಂಟಿಂಗ್ ಇದೆ, 1 ಲಕ್ಷ ಕೊಟ್ಟೆ. ಉದ್ದೇಶ ಏನಿದೆ, ನಾನು ನಾಳೆ ಎಲೆಕ್ಷನ್ ನಿಂತ್ಕೋಬೇಕು, ಓಟ್ ಹಾಕಬೇಕು, ನನ್ನ ಇಂಟೆನ್ಷನ್ ಇಲ್ಲ. ನಾನು ಇವತ್ತು ಆಲ್ರೆಡಿ ಆ ಮನೇಲಿ ಇದೆ, ಅರವಿಂದ್ ನಿಂಬಾವಳಿ ಜೊತೆ ನಾನಿದ್ದೀನಿ. ಕುಮಾರಸ್ವಾಮಿ ಅವರು ನನಗೆ ಆಲ್ರೆಡಿ ಸನ್ಮಾನ ಮಾಡಿದ್ದಾರೆ. ಆ ಕಾಲದಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಕಡೆ ನಿಶ್ಚಯಪ್ಪ ನೀವು ಕಾರ್ಪೊರೇಟ್ಗೆ ಅಂತೆಲ್ಲ ನನಗೆ ರೆಕಮೆಂಡ್ಗಳೆಲ್ಲ ಆಗಿತ್ತು. ನನಗೆ ರಾಜಕೀಯ ಇಷ್ಟ ಇಲ್ಲ, ನಾನು ಏನೋ ಮಾಡಬೇಕು. ಅವ್ರು ನೋಡಿ ಹೊಟ್ಟೆ ಉರಿತು. ಮನುಷ್ಯ ಇರೋನು ಸತ್ತೈತಾನೆ, ಇಲ್ಲಿರೋನು ಸತ್ತೈತಾನೆ. ಆದರೆ ಹುಟ್ಟಿದಾಗ ಏನು ಮಾಡಿದೆ ನಾವು ಈ ಸಮಾಜಕ್ಕಾಗಲಿ, ಈ ಊರಿಗಾಗಲಿ, ಈ ಹಳ್ಳಿಗಾಗಲಿ ನನ್ನಿಂದ ಏನಾಯಿತು, ಅದನ್ನ ನಮಗೇನು ಏನು ಆಯಿತು ಅನ್ನೋದಕ್ಕಿಂತ ಮುಂಚೆ ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಅವರಲ್ಲಿ ಒಂದು ಸಣ್ಣ ವಿಷಯ ಆದರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇವತ್ತು ಮಶಾಣ ಇಲ್ಲ, ಮಶಾಣ ಯಾರು ಅಕ್ವೈರ್ ಮಾಡ್ಕೊಂಡ್ರೆ ಸುಮ್ಮನೆ 10 ಸಾವಿರ ನಾನು ಮಾಡಿಕೊಡಿ, ನಿಮ್ಮ ಸುಡ್ಕೋತೀವಿ ಅಂತೆಲ್ಲ ಬಂದು ಕೇಳ್ಕೊಂಡಿದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ. ಇದೇ ಮಲ್ಕಟ್ಟದಲ್ಲಿ 7 ವರ್ಷದಿಂದ ದಾರಿ ಇಲ್ಲ ಒಂದು ಜಮೀನಿಗೆ. 7 ವರ್ಷದಿಂದ ಹೊಡೆದಾಡಿ ಅವ್ರು ಆಲ್ರೆಡಿ ಇದಕ್ಕೆ ಹಿಂಗೆ ಕೋರ್ಟ್ಗೆಲ್ಲ ಹೋದವ್ರೆ, ಜೈಲಿಗೆಲ್ಲ ಹೋದವ್ರೆ. ಇವ್ರು ನಾವು ರೈತ ಸಂಘದ ಕೈ ಹಾಕಿ ಮೊನ್ನೆ ಮತ್ತೆ ಬಂದಿದ್ವಿ. ಆ ನಕಾಸ ರೋಡಲ್ಲಿ ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿ ಕನ್ವರ್ಷನ್ ಮಾಡಿಸಿ ಇಂಜೆಕ್ಷನ್ ತೊಗೊಂಡ್ಬಿಟ್ಟ. ಇವತ್ತು ಡೊನೇಷನ್ ಗಾರ್ಡನ್ ಮಾಡೋಕ್ಕೆ ರೆಡಿ ಮಾಡ್ತಾರೆ. ನಾವು ಮಾಡೋಕ್ಕಂತ 10 ಜನಕ್ಕೆ ಒಳ್ಳೇದಾಗಬೇಕು, ಒಬ್ಬನ ಮುಖ್ಯ. ಇವತ್ತು ನಾನು ಅದೇ ಹೇಳಿದೆ, ಮನೆ ಹೊಡೆಯೋದು ಪಾಪ, ಮನೆ ಹೊಡೆಯೋದು ಹಿಂದ್ಗಡೆ ಹೋಗೋಣ, ಅವ್ರ ಮನೆ ಮುಂದೆ ಹಿಂದ್ಗಡೆ ಹೋಗೋಣ ಅಂತ ಮನೆ ಹೊಡೆಯೋದು ಅಂತ ಹೇಳಿ ರೆಡಿ ಮಾಡಿದ್ವಿ. ಅದನ್ನು ಇವತ್ತು ಅದು ರೈತ ಸಂಘದಲ್ಲಿ ಆಗಿದ್ದು, ರೈತ ಸಂಘದಿಂದನೇ ಆಗಿದ್ದು. ಆಗುತ್ತೆ ಈ ತಿಂಗಳು ಬರೋ ತಿಂಗಳಲ್ಲಿ ಮುಗಿದೋಗ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.